ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನನ್ನ ಹೇರ್ ಕೇರ್ ರೊಟೀನ್ ಯಾವ ರೀತಿ ಮಾಡ್ಕೋತೀನಿ ಅಂತೇಳಿ ತೋರಿಸ್ತೀನಿ. ಇದು ಬಿಳಿ ದಾಸವಾಳದ ಹೂವು ಮತ್ತು ಎಲೆ, ಇದು ಎರಡು ಆರೋಗ್ಯಕ್ಕೆ ಹಾಗೆ ಕೂದಲಿನ ಆರೈಕೆಗೆ ತುಂಬ ಒಳ್ಳೆಯದು. ಈ ದಾಸವಾಳ ನಮ್ಮ ಕೂದಲಿನ ಹೊಳಪನ್ನು ಹೆಚ್ಚಿಸುತ್ತೆ ಮತ್ತು ಬಿಳಿ ಕೂದಲು ಬರದಂತೆ ತಡೆಯುತ್ತೆ ಮತ್ತು ಏರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಇದು ನೋಡಿ, ಈ ಸೊಪ್ಪು ಮತ್ತು ಹೂ ಎರಡನ್ನೂ ಸೇರಿಸ್ತಿದ್ದೀನಿ. ಇಲ್ಲಿ ನಾನು ಮೆಹಂದಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ಒಂದು 3 ಸತಿ ಇದನ್ನು ಸೇರಿಸ್ಕೊತಿದ್ದೀನಿ. ಮೆಹಂದಿ ಸೊಪ್ಪು ಸ್ವಲ್ಪ ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಹಾಳಾಗಿತ್ತು, ಓಕೆ ಅದನ್ನೆಲ್ಲ ತೆಗೆದು ಅದನ್ನೇ ಹಾಕ್ಕೊಂಡೆ. ಮತ್ತು ಆ್ಯಲೋವೆರಾ ಇದು ಕೂದಲಿಗೆ ಹಚ್ಚೋದ್ರಿಂದ ನಮ್ಮದು ಕೂದಲು ಒರಟಾಗಿರುತ್ತಲ್ಲ, ರಫ್ ಆಗಿರುತ್ತಲ್ಲ, ಇದನ್ನು ಸ್ಮೂತ್ ಮಾಡುತ್ತೆ ಕೂದಲನ್ನ. ಮತ್ತು ಇದು ಏರ್ ಫಾಲ್ ಕಂಟ್ರೋಲ್ಗೂ ತುಂಬ ಒಳ್ಳೆಯದು ಅಲೋವೆರಾ. ನೋಡಿ, ಈ ಥರ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಇದನ್ನು ಹಾಕೋತಿದ್ದೀನಿ. ಮತ್ತು ಇಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹಾಕೋತಿದ್ದೀನಿ. ಕರ್ಬೇವಿನ ಸೊಪ್ಪು ನಮ್ಮ ಕೂದಲನ್ನ ಕಪ್ಪಾಗಲು ಸಹಾಯ ಮಾಡುತ್ತೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮತ್ತು ಇದು ಹೇರ್ ಫಾಲ್ಗೂ ಕೂಡ ತುಂಬ ಒಳ್ಳೆಯದು. ಈ ಥರ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಸ್ವಲ್ಪ 1-2 ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾವು ಬರೀ ತಲೆಗೆ ಹಚ್ಚೋದಲ್ವ, ಎಣ್ಣೆನೂ ಹಾಕಿರಲ್ಲ, ಹಾಗಾಗಿ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಥರ ಇರಲಿ, ಚಳಿಗಾಲ ಅಲ್ವಾ ಅಂತೇಳಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಅಕ್ಕ ಬಂದಿದ್ದರು, ಅವಳು ನಾನು ಇಬ್ಬರು ಸೇರಿಕೊಂಡು ಹೇರ್ ಪ್ಯಾಕ್ ಮಾಡ್ಕೋತಿದ್ದೀವಿ. ಇದನ್ನು ಬಗೆ ಮಾಡಿ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಮೆಹಂದಿ ಸೊಪ್ಪು ಹಾಕಿರೋದ್ರಿಂದ ನಮ್ಮ ದೇಹದಲ್ಲಿ ಹೀಟ್ ಆಗಿದ್ದರೆ ಅದನ್ನು ತಂಪು ಮಾಡುತ್ತೆ ಮೆಹಂದಿ ಸೊಪ್ಪು. ಇದನ್ನು ವಾರ ಇದೇ ಪ್ಯಾಕ್ನ ನಾನು ಯೂಸ್ ಮಾಡೋದು. ಮತ್ತು ಇದಕ್ಕೆ ಮೆಂತ್ಯ ಕಾಳನ್ನ ನೆನೆ ಹಾಕ್ಬಿಟ್ಟು ನಾನು ಸೇರಿಸ್ಕೋತೀನಿ. ಬಟ್ ನನಗೆ ಮೆಂತ್ಯ ಕಾಳು ನೆನೆ ಹಾಕೋದು ಮರ್ತುಬಿಟ್ಟೆ, ಹಾಗಾಗಿ ಸ್ಕಿಪ್ ಆಗಿದೆ ಅದು. ನಾನು ಮೆಂತ್ಯ ಕಾಳನ್ನು ಸೇರಿಸ್ಕೋತೀನಿ. ಮತ್ತು ಒಂದು ನಿಂಬೆಹಣ್ಣು ಇದ್ದರೆ ನಿಂಬೆಹಣ್ಣು ಹಾಕೋತೀನಿ. ಕೂದಲು ತುಂಬ ಶೈನಿಂಗಾಗಿ ಮತ್ತು ಹೇರ್ ಫಾಲ್ ಆಗ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ವಾರಕ್ಕೊಂದು ಸತಿ ಇದನ್ನು ಹೇರ್ ಪ್ಯಾಕ್ ಕಂಪಲ್ಸರಿ ಮಾಡ್ಕೊಳ್ಳಿ ನೀವು. ನಾನು ಮಾಡ್ಕೋತೀನಿ ವಾರ ಈ ಪ್ಯಾಕ್ ಯಾವಾಗಲೂ ಮಿಸ್ಸೇ ಆಗಲ್ಲ. ನಮ್ಮ ಅಕ್ಕ ಬಂದಿರೋದ್ರಿಂದ ನನಗೆ ತುಂಬ ಹೆಲ್ಪ್ ಆಯಿತು ವಿಡಿಯೋ ಮಾಡೋಕ್ಕಾಗಲಿ. ಅವಳು ನನಗೆ ಹೆಲ್ಪ್ ಮಾಡಿದ್ಲು. ನೋಡಿ, ಇಲ್ಲಿ ಕೈ ಸಮೇತ ಎಷ್ಟು ರೆಡ್ ಆಗಿದೆ ಅಂತೇಳಿ. ಪ್ಯಾಕ್ ಎಲ್ಲ ಒಣಗಿದ ನಂತರ ಇಲ್ಲಿ ನಾನು ಹೇರ್ ವಾಶ್ ಬಂದಿದ್ವಿ. ಹೇರ್ ವಾಶ್ ಮಾಡುವಾಗ ಯಾವುದೇ ರೀತಿ ಶಾಂಪೂ ಆಗಲಿ ಏನು ಯೂಸ್ ಮಾಡಬಾರ್ದು. ಉಗುರು ಬೆಚ್ಚ ನೀರಲ್ಲಿ ತಲೆನ ತೊಳ್ಕೊಬೇಕು. ತಲೆ ಕೂದಲು ತೊಳೆದ ನಂತರ ಸಂಪೂರ್ಣವಾಗಿ ಕೂದಲನ್ನ ಒಣಗಿಸ್ಕೊಬಿಟ್ಟು ಈ ರೀತಿ ಆಯಿಲಿಂಗ್ ಮಾಡ್ಕೋಬೇಕು. ನೀಟಾಗಿ ಎಲ್ಲದಕ್ಕೂ ಬುಡದಿಂದ ಎಣ್ಣೆ ಹಚ್ಕೊಂಡು ಈ ಥರ ಮಸಾಜ್ ಮಾಡಿಕೊಂಡು ನಂತರ ಒಂದು 2 ಅವರ್ ಬಿಟ್ಟರೆ ಸಾಕಾಗುತ್ತೆ. 2 ಅವರ್ ಆದಮೇಲೆ ಶಾಂಪೂನಿಂದ ತಲೆನ ತೊಳ್ಕೊಬೇಕು. ಮತ್ತು ನೋಡಿ, ನೆಕ್ಸ್ಟು ನನ್ನ ಹೇರ್ ಯಾವ ರೀತಿ ಸಿಲ್ಕಿ ಆಗಿದೆ ಅಂತೇಳಿ. ಇದು ನಿಜವಾಗ್ಲೂ ರಿಸಲ್ಟ್ ವರ್ಕ್ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.